ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಊರಿಂದ ಇವತ್ತು ಅತ್ತೆ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ಒಂದು ನಾನ್ ವೆಜ್ ರೆಸಿಪಿ ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ. ಸೊ ಅದ್ರಲ್ಲಿ ಟ್ವಿಸ್ಟ್ ಏನಂದ್ರೆ, ಇವತ್ತು ನಾನು ಮಾಡ್ತಾ ಇಲ್ಲ, ಮನು ಕೈಲಿ ನಾನ್ ವೆಜ್ ಏನಾದರೂ ರೆಸಿಪಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ರೆಸಿಪಿ ಮಾಡ್ತಾನೆ ಅಂತ ನೋಡೋಣ ಬನ್ನಿ. years later. ಇವಾಗ ಚಿಕನ್ ಅಲ್ಲಿ ಏನ್ ಮಾಡ್ತೀಯಾ? ಚಿಕನ್ ಅಲ್ಲಿ ಒಂದು ಈಸಿ ರೆಸಿಪಿ, ಚಿಕನ್ ಫ್ರೈ ಯಾವ ತರ ಮಾಡೋದು ಅಂತ ತಿಳಿಸ್ತೀನಿ, ಬನ್ನಿ. ಸೊ ಮನೆ ಇವಾಗ ಚಿಕನ್ ಫ್ರೈ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಪಪ್ಪ ಕ್ಯಾಮ್ರಾಮೇನು, 1 kg ಕೋಳಿ ಮಾಂಸ, ಒಂದು ಕತ್ತರಿಸಿರೋ ಈರುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಕಾಳುಮೆಣಸು, 1-2 ಚಮಚ ಧನಿಯಾ, 1 ಚಮಚ ಜೀರಿಗೆ, 1-2 ಕೆಂಪು ಮೆಣಸಿಕಾಯಿ, 1-7 ಧನಿಯಾ ಬ್ಯಾಡಿಗೆ ಮೆಣಸಿಕಾಯಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು? ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು, ಬಾಣ್ಲಿ ಅಂದ್ರೆ ಬೇಜಾರಾಗುತ್ತೆ, ಪ್ಯಾನ್ ತಗೊಂಡು ಧನಿಯಾ, ಫಸ್ಟ್ ಆಫ್ ಆಲ್ ಇದನ್ನ ಆನ್ ಮಾಡ್ಕೋಬೇಕು. ಅದೆಲ್ಲ ಮಾಡಕ್ಕೆ ಫಸ್ಟ್ ಇದನ್ನ ಆನ್ ಮಾಡ್ಕೋಬೇಕು. ಅದು ಎಲ್ಲರಿಗೂ ಗೊತ್ತಿರುತ್ತೆ, ಆನ್ ಮಾಡ್ಕೋಬೇಕು ಅಂದ್ರೆ. ಸಂಜು ಕೇಳಿದ್ರೆ ಹೇಳ್ತಾನೆ ಆನ್ ಮಾಡ್ಕೋಬೇಕು ಅಂತ. ಅಯ್ಯೋ ತಗಡೆ, ಫಂಕ್ಷನ್ ಈಗ ಈಗ ಇದ್ಮೇಲೆ ಅದ್ರಲ್ಲಿ ಕಡಿಮೆ ಮಾಡ್ಕೊಳ್ಳಿ. 800 ಸಾಕಾ? ಇಲ್ಲ, ಇನ್ನೂ ಕಡಿಮೆ ಮಾಡು, ಇನ್ನೂ ಕಡಿಮೆ ಮಾಡು, ಇನ್ನೂ ಒಂದು. ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಇದು ಪ್ಯಾನ್ ಇಂಡಿಯಾ ರೆಸಿಪಿ ಆಗ್ಬೋದು. ಆ ಪ್ಯಾನ್ಗೆ ಧನಿಯಾ 2 ಸ್ಪೂನು, ಏನೇನು ಇಂಗ್ರೀಡಿಯೆಂಟ್ಸ್ ಅಂತಾನೆ ಗೊತ್ತಿಲ್ಲ. ಮತ್ತೆ ಮೆಣಸು ಮತ್ತೆ ಚಕ್ಕೆ ಲವಂಗ 3 ಒಂದೇ ಕಡೆ ಇದೆ, ಕನ್ಫ್ಯೂಸ್ ಆಗಬೇಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋನ ಇನ್ನೊಂದ್ಸಲ ನೋಡಿ. ಮತ್ತೆ 1 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, ಮತ್ತೆ 2 ಕೆಂಪು ಮೆಣಸಿಕಾಯಿ, 8 ಬ್ಯಾಡಿಗೆ ಮೆಣಸಿಕಾಯಿ. ಇದನ್ನೆಲ್ಲ ಲೋ ಫ್ಲೇಮ್ ಅಂದ್ರೆ ಕಮ್ಮಿ ಉರಿಯಲ್ಲಿ ಹುರ್ಕೋಬೇಕು. ಎಲ್ಲಿ ತನಕ ಹುರ್ಕೋಬೇಕು? ಯಾವ ತರ ಅಂದ್ರೆ, ಮೊನ್ನೆ ಆರ್ಸಿ ಬೇಟರ್ಸ್ಗಳು ಹುರ್ಕೊಂಡ್ರಲ್ಲ, ಆ ತರ ಹುರ್ಕೋಬೇಕು. ಆಕ್ಟಿಂಗ್ ಮಾಡ್ಕೊಂಡಿ, ಆಕ್ಟಿಂಗ್ ಎಲ್ಲ ಇರೋದು ಹೆಂಗೆ ಅಲ್ವಾ? ಚೆನ್ನಾಗಿ ಅದು ನಮ್ ಕಾವೇಶ್ಗೆ ಎಷ್ಟೊತ್ತು ತನಕ ಹೇಳ್ತಲ್ಲ ಅಷ್ಟೊತ್ತು ತನಕ ಹುರ್ಕೋಬೇಕು. ಇವಾಗ ಹಂಗೆ ನಿಂಗೆ ಅಡ್ಗೆ ಮಾಡ್ತಾ ಮಾಡ್ತಾ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆಲ್ಲ ಹಂಗೆ ಆನ್ಸರ್ ಮಾಡ್ಬೇಕು ನೀನು. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ. ಹೇಳು, 50 ಕ್ವಶನ್ಸ್. ಸೊ ಇವಾಗ ನಿಂಗೆ ಫಸ್ಟ್ ನೀನ್ ಏನ್ ಕ್ಲಿಕ್ ಮಾಡಿದ್ದೆ ನಿನ್ ಲೈಫಲ್ಲಿ, ನೀನ್ ನೆನ್ಪಿರೋದು ಸ್ಟಾರ್ಟಿಂಗ್ ಫಸ್ಟ್ ಇಂದ? ನಂಗೆ ನೆನ್ಪಿರತ್ತಲ್ಲ, ಸ್ಕೂಲಲ್ಲಿ ನಾನು ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಆಗಿದೆ, ಆಗ ಬೌಲರ್ಗಳನ್ನ ಕುಕ್ ಮಾಡಿದ್ವಿ. ನಾನ್ ಕೇಳಿದ್ದು ರೆಸಿಪಿ ಏನ್ ಕುಕ್ ಮಾಡಿದೆ ಅಂತ. ಫಸ್ಟ್ ನಾನು ಕುಕ್ ಮಾಡಿದ ರೆಸಿಪಿ ಎಗ್ ರೈಸ್. ಹೆಂಗ್ ಬಂದಿತ್ತು ಫಸ್ಟ್ ಟೈಮ್? ಕೇಳಿ ಇವ್ರನ್ನೇ. ಖಂಡಿತ ಚೆನ್ನಾಗಿರಲ್ಲ ಸರ್, ನಾಯಿ ಕೂಡ ತಿನ್ನಲ್ಲ ಸರ್ ಆ ಊಟನ. ನಾಯಿ ತಿಂದ್ರು ಬದುಕೊಟ್ಟ ಊಟ. ಅದ್ರೆ ಎಳಿಸ್ಕೊಂಡ್ ಮಾಡಿದ ಇಲ್ಲ ಹಂಗೆ? ನಾನೇ ಸ್ವಂತ ಮಾಡಿದ್ದು. ಆಯ್ಕೆ ನೀನ್ ಮಾಡಿದ್ಮೇಲೆ ನರಸೀಪುರದಲ್ಲಿ ಎಗ್ ರೈಸ್ ಫೇಮಸ್ ಆಗಿದೆ. ಇಲ್ಲ, ನರಸೀಪುರ ಎಗ್ ರೈಸ್ ಫೇಮಸ್ ಆದ್ಮೇಲೆ ನಾನು ಮಾಡಿದ್ದು. ಒಂದು 8ನೇ ಕ್ಲಾಸ್ ಇರ್ಬೇಕು. ಅವಾಗ ಅಲ್ಲಿಂದ ಕೇಳ್ಕೊಂಡು ಅವ್ರು ಹೆಂಗ್ ಮಾಡ್ತಾರೆ ಅಂತ. ಅಂದ್ರೆ ನರಸೀಪುರದಲ್ಲಿ ಎಗ್ ರೈಸ್ ಫೇಮಸ್ ಅಲ್ವಾ, ಅದೇ ತರ ಟ್ರೈ ಮಾಡ್ಬೇಕು ಅಂತ ಮಾಡ್ತಿದ್ದೆ. ಆ ತರ ಗೊತ್ತಿರಲಿಲ್ಲ, ಚಿತ್ರಾನ್ನ ಆಯ್ತಿತ್ತು. ಹೆಂಗೋ ಅದು ಸ್ವಲ್ಪ ಸಾಸಿ ತಗೊಂಡು ತಿಂತಿದ್ವು. ಆಮೇಲೆ ನೆಕ್ಸ್ಟ್ ಕ್ವಶನ್. ಸರ್ ಆಯ್ತು, ನಿಂಗೆ ನಾನ್ ಮದ್ವೆ ಆಗಿ ಬಂದ್ಮೇಲೆ ಫಸ್ಟ್ ಏನ್ ಮಾಡ್ಕೊಟ್ಟಿದ್ದೆ ನೆನ್ಪಿಗೆ ನಿಮ್ಗೆ? ಏನ್ ಮಾಡ್ಕೊಟ್ಟಿದ್ದೆ ಅಂತ? ಏನ್ ರೆಸಿಪಿ ನಿಂಗೋಸ್ಕರ ಮದ್ವೆ ಆಗಿ ಬಂದ್ಮೇಲೆ ನಾನ್ ಮಾಡ್ಕೊಟ್ಟಿದ್ದೆ ಅಂತ? ನೀನ್ ಹಂಗ್ ಮಾಡ್ಕೊಟ್ಟಿದ್ದ ಅಂದ್ರೆ ಎಲ್ರಿಗೂ ಏನ್ ಮಾಡಿದ್ದೆ ಫಸ್ಟ್ ಮದ್ವೆ ಆಗಿ ಬಂದ್ಮೇಲೆ? ಟೀ ಕಾಯಿಸ್ಕೊಟ್ಟಿದ್ದೆ. ರೆಸಿಪಿ ನಾನು ಕೇಳ್ತಿರೋದು. ಕುಕ್ಕಡಿ ಸಾಕು, ಒಂದ್ ಸ್ವಲ್ಪ ಹೊತ್ತು ಇದು ಆರಕ್ಕೆ ಬಿಡಿ.
ಒಂದು ಪ್ಲೇಟ್ ಎತ್ಕೊಳ್ಳಿ. ಇದಿಲ್ಲ ಇಲ್ಲಿ ಒಂದು ಪ್ಲೇಟ್ ಎತ್ಕೊಳ್ಳಿ. ಅಲ್ಲಿ ಹೊಸ ಪ್ಲೇಟ್ ಐತಲ್ಲ ಅದೇ ಎತ್ಕೊ. ಅದಕ್ಕೆ ಹಾಕೋದು ಹಾಕೋದು. ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಮತ್ತೆ ಅದೇ ಪಾತ್ರೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕತಾ ಇದೀನಿ. ಗೊತ್ತಾ ಇಲ್ಲ. ಅದಕ್ಕೆ ಕಟ್ ಮಾಡ್ರೆ ಈರುಳ್ಳಿ ಹಾಕ್ತಾ ಇದೀನಿ. ಹುಷಾರಾಗಿ ಹಾಕ್ಬೇಕು ಇದನ್ನ. ಚಟಪಟ ಅಂದ್ಬಿಡ್ತಾರೆ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ತಿರುಗಿಸ್ಬೇಕು ಆ ಕಡೆ ಈ ಕಡೆ. ಒಂದು ನಿಮಿಷ ಈ ಆಯಿಲ್ ಇನ್ನೊಂದು ಹಾಕ್ಬೇಕು. ನೀವು ಈ ಥರ ಫ್ರೈ ಎಲ್ಲ ಮಾಡ್ತೀನಿ ಅಂದರೆ ಚಿಕನಲ್ಲಿ ಆಯಿಲ್ ಸಾಲಲ್ಲ, ಜಾಸ್ತಿ ಹಾಕ್ಬೇಕು. ನೀನು ಹಾಕಿದ್ದೀವಿ ಅಂಟಲ್ಲ, ಅದು ಯಾವ ಲೆಕ್ಕಕ್ಕೂ ಸಾಲಲ್ಲ. ನಮ್ಮ ಜಿಮ್ಮೂರು ನೀವೆಲ್ಲ ಹಾಕೊಳ್ಳಿ, ರೆಸಿಪಿ ಚೆನ್ನಾಗಿ ಬರೋದಲ್ವಾ. ಈ ಟೈಮಲ್ಲಿ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಡ, ಆಮೇಲೆ ನಾನು ಮನುಷ್ಯನೇ ಆಗಿರಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಆ್ಯಕ್ಚುಲಿ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರೋದು ಅರ್ಧ ಸ್ಪೂನೇ, ಫುಲ್ ಇಲ್ಲ, ಕಟ್ಟಾಗ್ಬಿಟ್ಟೈತೆ. ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಎಲ್ಲಿ ತನಕ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗ್ಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ. ಪರವಾಗಿಲ್ಲ, ಕುಕ್ಕಿಂಗಲ್ಲಿ ಇದೆಲ್ಲ ಕಲ್ತ್ಬಿಟ್ಟಿದ್ವಿ. ಜಿಮ್ಮಿಗೆ ಸೇರ್ಕೋ, ನೀನು ಕಲ್ತ್ಕೊತಿ ಅಡುಗೆ ಮಾಡೋದು. ಜಿಮ್ಮಿಗೆ ಸೇರಿಲ್ಲ ಅಂದ್ರೆ ಅಡುಗೆ ಮಾಡೋಕ್ಕೆ ಕಲ್ತೀವಿ. ಎಲ್ಲ ನಿಮಗೆ ಅದೊಂದು ಕೆಲಸ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈಗ ಇದಕ್ಕೆ ನಮ್ಮ ಫೇವ್ರೇಟ್ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು, ಏನಕ್ಕೆ ಅಂದರೆ ಚೆನ್ನಾಗಿ ಬೇಯಬೇಕು ಅಂತ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು, ಎಷ್ಟು ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಸಾಲ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ತಿರ್ಗ್ಸೋಣ. ನನ್ನ ಕ್ವಶನ್ ನೀನು ಆನ್ಸರ್ ಮಾಡಿಲ್ಲ. ನಾನು ಏನು ಅಡುಗೆ ಮಾಡ್ಕೊಟ್ಟಿದ್ದು ಮದುವೆಗೆ ಬಂದಾಗ? ನಿಂಗೆ ಮಾಡಕ್ ಬಂದಿದ್ದೆ ಒಂದು ಉಪ್ಪಿಟ್ಟು, ಒಂದು ಚಿತ್ರಾನ್ನ. ಇನ್ನೇನು ಮಾಡ್ಕೊಡ್ದೆ? ಇಲ್ಲ, ಏನು ಮಾಡ್ಕೊಟ್ಟಿದ್ದೆ ಹೇಳು. ನೆನಪಿಲ್ಲ. ಏನು ಮಾಡ್ಕೊಟ್ಟಿದ್ದೆ? ನೆನ್ಸ್ಕೊಂಡು ಹೇಳು. ಕೇಸರಿ ಬಾತ್, ದೋಸೆ, ಎಲ್ಲಾನು ಒಂದ್ ಕಡೆಯಿಂದ ಹೇಳ್ಬಿಡ. ಕರೆಕ್ಟ್ ಆಗಿ ಗೊತ್ತಿದ್ರೆ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಒಪ್ಕೊ. ಗೊತ್ತಿಲ್ಲ, ಗೊತ್ತು. ಮತ್ತೆ ಹೇಳು, ಏನ್ ಮಾಡ್ಕೊಟ್ಟಿದ್ದೆ ನಾನು ಫಸ್ಟ್? ಓಕೆ, ಒಂದು ಸ್ವೀಟ್ ರೆಸಿಪಿ ಮಾಡಿದೆ, ಒಂದು ಖಾರ ರೆಸಿಪಿ ಮಾಡಿದೆ. ಏನ್ ಮಾಡಿದೆ ಹೇಳು? ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದೀನಿ. ಹೇಳು. ಇದು ಕಾಶಿ ಅದ ಏನು ಅಂತಾರಲ್ಲ ಅದು. ಹೇಳು. ಓಕೆ, ಅದು ಕ್ಲೂನು ಕೊಟ್ಬಿಡ್ತೀನಿ. ಅದು ಸಂಜೆ ಫೇವ್ರೇಟ್. ನಿಂಗೆ ನೆನಪೈತೆ ಸಂಜೆ? ನೀನು ಹೇಳು. ನಿಜ ನೆನಪಿಲ್ಲ? ಹೇಳು, ಸೀರಿಯಸ್ ಆಗಿ ಗೊತ್ತಿಲ್ಲ. ಏನ ರೆಸಿಪಿ ಅಂತ ಗೊತ್ತಿಲ್ವಾ? ಸಂಜು ಫೇವ್ರೇಟ್ ಮ್ಯಾಗಿ ಅಲ್ಲ, ಹತ್ರದಲ್ಲೇ ಇದೆಯಾ. ಉಪ್ಪಿಟ್ಟಲ್ಲ, ಸ್ವೀಟ್ ಪಾಯಸ, ಶಾವಿಗೆ ಪಾಯಸ. ಫಸ್ಟ್ ರೆಸಿಪಿನ ಮಾಡಿದ್ದು ಶಾವಿಗೆ ಪಾಯಸ. ಅದು ಮಾಡ್ಕೊಂಡಿದ್ದು ನಮ್ಮ ಜೀವನದಲ್ಲಿ ಪಾಯಸ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಏನಿಲ್ಲ. ಅದಾದ್ಮೇಲೆ ರೆಸಿಪಿ ಮಾಡಿದ್ದು ಬಾತು ಫಸ್ಟ್. ಅದು ನನ್ನ ಫೇವ್ರೇಟ್. ಮತ್ತೆ ಅವನ ಫೇವ್ರೇಟ್ ಹೆಂಗಾಯ್ತು? ಶಾವಿಗೆ ಪಾಯಸ ಅವನ ಫೇವ್ರೇಟ್ ತಾನೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಒಂದು 7-8 ನಿಮಿಷ ಈ ಮುಸ್ಕಾಗಿ ಬಿಟ್ಬಿಡವು. ಹೇಳ್ತಾವೆ ಶ್ರೀ. ಈಗ ಈಗ ನಿಂಗೆ ನಿಮ್ಮ ಮಮ್ಮಿ ಮಾಡೋದ್ರಲ್ಲಿ ಫೇವ್ರೇಟ್ ರೆಸಿಪಿ ಏನು?
ನಮ್ಮ ಮಮ್ಮಿ ಮಾಡೋ ಕಾಮಿಡಿ. ರೆಸಿಪಿಯಲ್ಲಿ ಏನು ಫೇವ್ರೇಟ್ ಮಮ್ಮಿ ಮಾಡೋದ್ರೆ ನಿಮ್ಗೆ ಏನು ಸಖತ್ ಇಷ್ಟ? ನಮ್ಮ ಮಮ್ಮಿ ಮಾಡೋದ್ರಲ್ಲಿ ಬಾತ್, ತರಕಾರಿ ಬಾತ್. ಅದಾದ್ಮೇಲೆ ಚಿಕನಲ್ಲಿ ಏನು ಚೆನ್ನಾಗಿ ಮಾಡ್ತಾರೆ? ಚಿಕನ್ ಫ್ರೈ, ಬಿರಿಯಾನಿ, ಚಿಕನ್ ಬಿರಿಯಾನಿ. ನಾನು ಮಾಡೋದ್ರಲ್ಲಿ ಏನು ಇಷ್ಟ ನಾನ್ ವೆಜ್ಜಲ್ಲಿ? ನೀನು ನಾನ್ ವೆಜ್ ಅಲ್ಲಿ ಮಾಡ್ತೀಯ? ಮನಸ್ಸಿನಿಂದ ನೀನು ನೀನು ವೆಜ್ ತಾನೆ? ಹೇಳು, ನಾನು ಮಾಡೋ ನಾನ್ ವೆಜ್ಜಲ್ಲಿ ಏನು ಇಷ್ಟ ನಿಮ್ಗೆ? ಚಿಕನ್ ಫ್ರೈ. ಯಾವ್ದು ನಿಂಗೆ pepper ಬರೋದೇ ಅದೊಂದು ಚಿಕನ್ ಫ್ರೈ, ಅದಕ್ಕೆ ನೀರು ಹಾಕಿ ಚಿಕನ್ ಫ್ರೈ ಅಷ್ಟೇ. ಸೊ ನಿಮಗೆ ಕುಕ್ಕಿಂಗ್ ಅಂದ ತಕ್ಷಣ ಏನು ನೆನಪಾಗ್ಬೋದು? ಕುಕ್ಕಿಂಗ್ ಅಂತ ತಕ್ಷಣ ನಂಗೆ ನೆನಪಾಗೋದು ನಾನು ಅಡುಗೆ ಕೆಲ್ಸಕ್ಕೆ ಹೋಗಿದ್ನಲ್ಲ ಅದು ಅಷ್ಟೇ. ಅದೇ ಅದ್ರಲ್ಲಿ ಏನಾದರೂ ಒಂದಷ್ಟು ಮೆಮೊರೀಸ್ ಶೇರ್ ಮಾಡಿ. ಮೆಮೊರೀಸ್ ಶೇರ್ ಮಾಡಕ್ಕೆ ಏನೂ ಇಲ್ಲ ಅದರಲ್ಲಿ. ಹಸಿಮೆಣಸಿಕಾಯಿ ಕಟ್ ಮಾಡ್ಬಿಟ್ಟು ನಾನು ಪಿ ಯು ಸಿಲಿ ಇದ್ದಾಗ ಶನಿವಾರ ಭಾನುವಾರ ಎಲ್ಲ ಸಿಕ್ಕಾಗ ಹೋಗ್ತಿದ್ದೆ. ಏನೇನು ಮಾಡ್ತಿದ್ದಾರೆ? ಒಂದು ಪಂಚೆ ಹಾಕೊಳ್ಳೋದು, ತರಕಾರಿಗಳನ್ನೆಲ್ಲ ಹಚ್ಚೋದ್ರಿಂದ ಸುಮ್ಮನೆ ಒತ್ತರಿಸೋದು. ಎಷ್ಟೆಷ್ಟು ಕೆಜಿ ಕಟ್ ಮಾಡ್ತಾರೆ? ಚೀಲ ಒಂದೊಂದು ಚೀಲದಲ್ಲಿ ಇರ್ತಿತ್ತಲ್ಲ. ಹೋದ್ರೆ ಈಗ ಒಂದು 3 ಗಂಟೆ 4 ಗಂಟೆ ಹೋದ್ರೆ ನೈಟ್ ತನಕ ಸುಮ್ಮನೆ ಕಟ್ ಮಾಡು ಅಷ್ಟೇ. ಆಮೇಲೆ ಬಡಿಸೋದು, ಇನ್ನು ಸಣ್ಣ ಪುಟ್ಟ ಕೆಲಸ ಅಷ್ಟೇ. ಎಷ್ಟು ಕೊಡ್ತಾ ಇದ್ರಿ ನಿಮಗೆ? ಇವಾಗ ಒಂದು ಫಂಕ್ಷನ್ ಇವತ್ತು ಹೋಗಿ ನಾಳೆ ಬಂದ್ರೆ 500 ರೂಪಾಯಿ ಏನೋ ಕೊಡ್ತಿದ್ರು. ಒಂದು ಇಡೀ ಫಂಕ್ಷನ್ಗೆ? ಒಂದು ಮದುವೆ ಫಂಕ್ಷನ್, ಒಂದು ಗೃಹ ಪ್ರವೇಶ 500 ರೂಪಾಯಿ. ಈಗ ದುಡ್ಡು ಏನು ಮಾಡ್ತಿದ್ದಾರೆ? 500 ರುಪೀಸ್ನ 400 ರೂಪಾಯಿ ಮನೆಗೆ ಕೊಡ್ತಿದ್ದೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. 100 ರೂಪಾಯಿ ನಾ ಇಟ್ಕೊತಿದ್ದೆ. 100 ರೂಪಾಯಿ ಏನು ಮಾಡ್ತಾರೆ? 100 ರೂಪಾಯಿ ಏನು ಮಾಡ್ತಿದ್ದೆ ಅಂದ್ರೆ ಎಗ್ ರೈಸ್ ಕಬಾಬು ನರಸೀಪುರ ಫೇಮಸ್ಸು. ಅವಾಗೇನು ಒಂದು ಫುಲ್ ಎಗ್ ರೈಸ್ 20 ರೂಪಾಯಿ, ಕಬಾಬ್ 20 ರೂಪಾಯಿ, 40 ರೂಪಾಯಿ ಸಾಕು. ಒಂದು ವಾರ ಅದೇ ಖರ್ಚು. ಆಮೇಲೆ ಅಲ್ಲೋದ್ರೆ ಅಲ್ಲಿ ಟಿಪ್ಸ್ ಕೊಡೋರು 50 ರೂಪಾಯಿ, 30 ರೂಪಾಯಿ, 100 ರೂಪಾಯಿ ಮದ್ವೆಲಿ. ಗಂಡು ಹೆಣ್ಣು ಹತ್ರ ಹೊಂಟಾಗೋದು ಫಂಕ್ಷನ್ ಆದ್ಮೇಲೆ ಎಲ್ಲ ಸೇರ್ಕೊಂಡು. ಹಾಗೆ ಅವ್ರಿಗೆ ಬೇರೆ ಆಪ್ಷನ್ ಇರ್ತಿರ್ಲಿಲ್ವಲ್ಲ, ಕೊಡೋರು ಎಲ್ಲ ಸೇರಿಸಿ ಎಲ್ಲರಿಗೂ ಒಂದು 50 ರೂಪಾಯಿ 100 ರೂಪಾಯಿ ಕೊಡೋರು. ನಿಮ್ಮ ಫಸ್ಟ್ ಸ್ಯಾಲ್ರಿ ಅಂತ ಎಷ್ಟು ತಗೊಂಡಿದ್ದೀನಿ? 600 ರೂಪಾಯಿ ತಿಂಗಳಿಗೆ. ಇದೇನ ಮದ್ವೆ ಇದ್ರಲ್ಲಿ? ಅಲ್ಲ, 7ನೇ ಕ್ಲಾಸ್ಲಿ ಬೇಸಿಗೆ ರಜೆಗೆ ಸೇರ್ಕೊಂಡಿದ್ವಿ. 7ನೇ ಕ್ಲಾಸ್ ಅಲ್ಲ 6ನೇ ಕ್ಲಾಸ್ ಅಲ್ಲಿ ಬಟ್ಟೆ ಅಂಗಡಿ. ಅಲ್ಲಿ ಏನ್ ಮಾಡ್ತಿದ್ದೆ ಕೆಲಸ? ಏನ್ ಬಟ್ಟೆ ಮಡ್ಚೋದು ಅಷ್ಟೇ. ಇವಾಗ ಇದೊಂದ್ಸತಿ ಹಂಗೆ ಇನ್ನೊಂದ್ಸತಿ ಫಿಕ್ಸ್ ಮಾಡ್ಬಿಡ್ಬೇಕು. ಸೊ ಇವಾಗ ಈ ರೆಸಿಪಿನ ನಿಮಗೆ ಯಾರು ಮಾಡೋದು ಹೇಳ್ಕೊಟ್ಟಿದ್ದು? ಯಾರು ಮಾಡೋದು? ಅದೇನು ಯಾವ್ದೋ ಯೂಟ್ಯೂಬಲ್ಲಿ ನೋಡಿದೆ ಅನ್ಸುತ್ತೆ. ಮೇ ಬಿ ನನ್ನ ಚಾನಲಲ್ಲಿ ನೋಡಿರ್ತೀನಿ. ಏನು ಸರ್ ಅಲ್ಲಿ ಈಗ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಪ್ಲೀಸ್? ನನಗೋಸ್ಕರ ಪ್ಲೀಸ್. ಮೇ ಬಿ ನನ್ನ ಚಾನಲಲ್ಲಿ ನೋಡಿರ್ತೀನಿ ಅನ್ಸುತ್ತೆ. ಚಾನಲ್ ನೋಡಿದ್ರೆ ಯಾರು ಮಾಡೋದಿಲ್ಲ ನೋಡಿ. ಸೊ ಈಗ ನಾನು ಅಡುಗೆ ಮಾಡೋದ್ರಲ್ಲಿ ವೆಜ್ಜಲ್ಲಿ ನಿಂಗೆ ಏನು ಇಷ್ಟ? ಗೊಜ್ಜು ಇಷ್ಟ. ಎಲ್ಲ ಚೆನ್ನಾಗಿ ಮಾಡ್ತೀಯ? ಏನಾದ್ರು ಪರ್ಟಿಕ್ಯುಲರ್ ಆಗಿ ಏನು ಚೆನ್ನಾಗಿ ಮಾಡ್ತೀವಿ? ಪುಳಿಯೋಗರೆ. ಆಮೇಲೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಆಮೇಲೆ ಆಯ್ತು. ಅಡುಗೆ ಹೆಂಗ್ ಮಾಡ್ತೀನಿ? ನಾನು ಚೆನ್ನಾಗಿ ಮಾಡ್ತೀನಿ. ಅದಕ್ಕೆ ಪರವಾಗಿಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀನಿ ನಾನು ಕುಕಿಂಗ್ ಸ್ಕಿಲ್ಸ್? 2.5. ಒಂದು 7-8. ಯಾಕೆ ಮಿಕ್ಕಿದ ಏನಕ್ಕೆ? ಯಾಕೆ ಅಂದ್ರೆ ಅಷ್ಟೇ. ಈಗ 10ಕ್ಕೆ 10 ಕೊಟ್ಟು ನೀನು ಸೇಫ್ ಆಗೋಯ್ತೆ. ನೀನು 7-8 ಸರಿ, ಅದಾಯ್ತು. ಮದ್ವೆ ಆದಾಗ ನೀನು ನನ್ಗೆ ಎಷ್ಟು ಸತಿ ಅಡುಗೆ ಮಾಡ್ಕೊಟ್ಟಿದ್ದೀನಿ? ತುಂಬಾ ಸತಿ ಮಾಡಿದ್ದೀನಿ. ತುಂಬಾ ಸತಿ ಏನ್ ಮಾಡಿಲ್ಲ, ಒಂದೇ ಸತಿ ಮಾಡಿರೋದು. ಅದು ಕೊರೋನಾ ಟೈಮಲ್ಲಿ ಏನ್ ಮಾಡ್ಕೊಟ್ಟಿದ್ದೆ? ಚಿತ್ರಾನ್ನ, ಅವಲಕ್ಕಿ ಉಪ್ಪಿಟ್ಟು ಅನ್ಸುತ್ತೆ. ಚಿತ್ರಾನ್ನ ವ್ಯಾಕ್ಸಿನ್ ಫಸ್ಟ್ ಡೋಸ್ ಹಾಕ್ಬಿಟ್ಟು ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ಅದು ಒಂದೇ ಸತಿ. ಅದು ನಾನು ಕೊರೋನಾದು ವ್ಯಾಕ್ಸಿನ್ ಹಾಕ್ಸಿ ಹುಷಾರಿರ್ಲಿಲ್ಲ. ಅವಾಗ ಒಂದೇ ಸತಿ ಮಾತ್ರ ಚಿತ್ರಾನ್ನ ಮಾಡ್ಕೊಟ್ಟಿರೋದು. ಅದ್ಬಿಟ್ರೆ ನಾನ್ ವೆಜ್ ಮಾಡ್ತಿರ್ತೇನೆ ಜಾಸ್ತಿ. ಇವಾಗ ನಾನು ಕೆಲಸದಿಂದ ಬರೋ ತನಕ ಅವನ್ನೆಲ್ಲ ರೆಡಿ ಮಾಡಿಟ್ಟಿರ್ತೇನೆ. ಅಡುಗೆ ಎಲ್ಲ ಅಷ್ಟೊಂದು ಮಾಡಲ್ಲ. ವೆಜ್ ಅಂತ ಜಾಸ್ತಿ ಮಾಡ್ಕೊಡೋದಿಲ್ಲ. ಅದೆಲ್ಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಒಂದ್ಸಲ ಮಾಡಿದ್ರೆ ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ಮಾಡ್ದಾನೆ ಇರೋದು ಲೈಫ್ ಲಾಂಗ್. ಇಲ್ಲ ನೀ ಚೇಂಜ್ ಆಗ್ಬಿಟ್ಟೆ, ಲವ್ ಹೊಂಟಾಯ್ತು, ಇದೆಲ್ಲ ಸುಮ್ಮನೆ ಕಥೆ ಪುರಾಣಗಳೆಲ್ಲ ಏನಕ್ಕೆ? ನಾನು ಯಾವತ್ತಾದ್ರೂ ಕೇಳಿದ್ದೀನ ಮಾಡ್ಕೊಡು ಅಂತ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಎಲ್ಲ ಕೆಲಸ ನಾವು ಮಾಡ್ಬೇಕು. ಒಂದ್ಸಲ ಬಟ್ಟೆ ಹೋಗ್ಬಿಟ್ಟು ಈಗ ದಿನ ನಾವೇ ಬಟ್ಟೆ ಹೋಗಿಲ್ಲ, ಮಿಷಿನ್ ಹೋಗಿರೋದು. ಮಿಷಿನ್ ಅಲ್ಲೇ ನಾವೇ ಹೋಗಿಬೇಕು. ಅದ್ರ ಪತ್ರ ಅಚ್ಚುಕಟ್ಟಾಗಿ ಲೇಜಿಗಳ ತರನೇ ಆಕ್ಟ್ ಮಾಡ್ಕೆ ಇದ್ಬಿಡವು. ಅದೇ ಸರಿ.
ಈಗ ಬೆಂದಿದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬೆಂದಿದೆಯಾ ಇಲ್ವಾ ಅಂದ್ರೆ ಅದನ್ನ ಕೇಳಿದ್ರೆ ಗೊತ್ತಾಗುತ್ತೆ ಕೋಳಿನ. ಕೋಳಿ ಕೂಗ್ಲಿಲ್ಲ ಅಂದ್ರೆ ಬೆಂದಿದೆ ಅಂತ, ಕೂಗಿದ್ರೆ ಇನ್ನೂ ಬದುಕಿದೆ ಬೆಂದಿಲ್ಲ ಅಂತ. ಏನು ಸೌಂಡ್ ಮಾಡ್ತಿಲ್ಲ, ಅದು ಒಂದ್ ರೇಂಜ್ ಬೆಂದಿದೆ. ಅದು ಈಗ ಮಿಕ್ಸಿ ಮಾಡ್ಕೊಬಿಡೋದು ಆರಿರುತ್ತೆ ಇವಾಗ. ಮತ್ತೆ ಅವಾಗ್ಲೇ ಹುರ್ಕೊಂಡಿರೋದನ್ನ ಈಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಅದು ಹೆಂಗೆ ಫುಲ್ ತರಿಯಾಗಿ ರುಬ್ಕೋಬೇಕು, ಫುಲ್ ಹೆಂಗ್ ಬತ್ತೆ ಹೆಂಗ್ ರುಬ್ಕೊಳ್ಳೋದು, ಮಾಡ್ಬೇಕು ಅಂತ ಏನಿಲ್ಲ. ಮಾಡ್ಬೇಕು. ತಿನ್ನಕ್ ಚೆನ್ನಾಗಿದ್ರೆ ಸರಿ ಅಷ್ಟೇನೆ. ನೀನ್ ಎಲ್ಲಾನು ಕರೆಕ್ಟ್ ಆಗಿ ಪ್ರೊಸೀಜರ್ ಚೆನ್ನಾಗಿದ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಸೊ ಇವಾಗ ಅದೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ಯಾವುದೇ ರೀತಿ ನೀರೆಲ್ಲ ಹಾಕಂಗಿಲ್ಲ, ಡ್ರೈ ಹಂಗೆ ನುಣ್ಣಗೆ ರುಬ್ಕೋಬೇಕು. ಕರೆಕ್ಟ್ ಮನೋಜ್? ಹಾ ಸೇಮ್ ನೋಡಿ, ಏನ್ ಹೇಳಿದ್ಲು ಅದನ್ನೇ ಬಿಟ್ಟು ಕಾಫಿ ಪೇಸ್ಟ್. ಕಾಫಿ ಪೇಸ್ಟ್ ಇದು ರುಬ್ಕೊಂಡಿದೀನಿ. ನೋಡಿ ಈ ತರ ಬರ್ಬೇಕು. ಈಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಸ್ಕಲ್ಲಿ ಮುಸ್ಕ್ ಕ್ಲೋಸ್ ಮಾಡಬೇಕು. ಒಂದು 2 ನಿಮಿಷ ಕ್ಲೋಸ್ ಮಾಡಿರೋದ. ಅಲ್ಲಿ ಇರೋ ರಸ ಎಲ್ಲ ಚಿಕನ್ ಕುಡಿಬೇಕು. ಆಮೇಲೆ ರೆಸಿಪಿ ಹೆಂಗಿರುತ್ತೆ ಅಂತ ನೀವೇ ನೋಡಿ. ಸರಿ ಆಯ್ತು. ಇವತ್ತು ಏನಕ್ಕೆ ಸಡನ್ ಆಗಿ ಮಮ್ಮಿಗೆ ಅಡುಗೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ನಿಮಗೆ? ನಂಗೇನು ಅನ್ಸಿಲ್ಲ. ಇವಳೇ ಬೆಳಿಗ್ಗೆಯಿಂದ ಮಾಡು, ವಿಡಿಯೋ ಮಾಡಬೇಕು ಅಂತ ಬಂದೇ ಬಿಟ್ಟಿರೋದು. ನೀವೇನ್ ಮಾಡಿದಿರಾ? ಎಳ್ಳ ಬಾಯಿ ಬಿಟ್ಟಿ ಇಲ್ಲಿಗಲ್ ಎಳ್ಳ ನಾನು ಅದರಿಂದ ಮಾಡಿದಿರೋದಷ್ಟೇ. ಸುಮ್ಮನೆ ಹೇಳಿದ್ದು. ಅಂದ್ರೆ ಮಾಡ್ತಿದ್ದೆ, ನಾನ್ ವೆಜ್ ಎಲ್ಲ ಮಾಡ್ತೀನಿ ಮೊದ್ಲಿಂದನೂ. ಆದ್ರೆ ಮಮ್ಮಿ ಒಂದ್ಸತಿನೂ ಮಾಡ್ಕೊಟ್ಟಿರಲಿಲ್ಲ ಪಾಪ. ಇವತ್ತು ಬಂದಿದ್ರು ಹೆಂಗಿದ್ರು ಮೈಸೂರಿಗೆ, ಅದಕ್ಕೆ ಮಾಡ್ಕೊಡ್ಬೇಕು ಅಂತ ಅನ್ನಿಸ್ತು. ನೋಡದ ಹೆಂಗಿರುತ್ತೆ ಅಂತ ಕೇಳಬೇಕು. ಅವ್ರು ಯಾವಾಗ್ಲೂ ಇವ್ರಿಗೆ ಮಾಡ್ಕೊಡ್ತಿರ್ತಾರೆ, ಅದಕ್ಕೆ ಫಾರ್ ಚೇಂಜ್ ಇವ್ರು ಅವ್ರಿಗೆ ಮಾಡ್ಕೊಡ್ಲಿ. ಖುಷಿ ಒಳಗೆ ತಿನ್ಬಿಟ್ಟು ಮಮ್ಮಿ. ನಿಜ ಹೇಳ್ಬೇಕು ಅಂದ್ರೆ ಮೊದ್ಲು ಈ ತರ ಕುಕಿಂಗ್ ಎಲ್ಲ ಏನು ಮಾಡ್ತಿರ್ಲಿಲ್ಲ. ಅಂದ್ರೆ ಅವಾಗ ಯಾವಾಗ್ಲಾದ್ರು ನಮ್ಗೆ ಹುಷಾರಿಲ್ಲ ಅಂದಾಗ ಅಥವಾ ನನ್ ಕೈ ಮಾಡಕ್ ಆಗ್ತಿಲ್ಲ ಅಂದಾಗ ಮಾತ್ರ ಮಾಡ್ಕೊಡ್ತಿದ್ರು. ಬಟ್ ಇವಾಗ ಜಿಮ್ಗೆಲ್ಲ ಸೇರಿದ್ಮೇಲೆ ಅವರೇನೆ ಕುಕಿಂಗ್ ಎಲ್ಲ ಮಾಡ್ತಾನೆ. ಫುಲ್ ಚಿಕನ್ ಎಲ್ಲ ನಾನು ಬರೋ ತನಕ ಅವನೇ ಎಲ್ಲ ರೆಡಿ ಮಾಡಿ, ಏನ್ ಬೇಕೋ ಅದು ಅವನೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಆ್ಯಂಡ್ ಮನೆ ಕೆಲಸನೂ ಅಷ್ಟೇ. ಜಿಮ್ಗೆಲ್ಲ ಹೋಗೋಕೆ ಶುರು ಮಾಡಿದ್ಮೇಲೆ ಇಬ್ರು ಮನೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ಕೊಡೋದು ಆ ಥರ ಎಲ್ಲ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಂಗೆ ಖುಷಿ ಆಗುತ್ತೆ ಇಬ್ರು ಜಿಮ್ಗೆ ಹೋದ್ಮೇಲೆ ತುಂಬ ಚೇಂಜಸ್ ಆಗಿದೆ. ನಾನು ಕುಕ್ಕಿಂಗ್ ಮಾತ್ರ ಜಿಮ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಮಾಡಕ್ ಶುರು ಮಾಡಿದ್ದು. ಅದ್ರಲ್ಲಿ ವೆಜ್ ಎಲ್ಲ ಏನು ನನಗಂತ ಏನು ಮಾಡ್ಕೊಡಲ್ಲ, ಅವ್ರಿಗೆ ಏನ್ ಬೇಕು ಅದನ್ನ ಅವ್ರು ಮಾಡ್ಕೊಡ್ತಾರೆ. ನಿನ್ ಕೆಲಸದಲ್ಲಿ ನಿನ್ ಕೆಲಸ ಕಮ್ಮಿ ಆದ್ರೆ ಸಾಕು. ನನಗ್ ಮಾಡ್ಕೊಡ್ಬೇಕೇನಾದ್ರು. ನೀನ್ ತಿನ್ನು ಒಂದೆರಡು ಪೀಸ್ ತಗೊಂಡು. ಇವತ್ತು ಈಗ ಮಮ್ಮಿಗೆ ಮಾಡ್ಕೊಟ್ಟಿದ್ಯಾ, ನೆಕ್ಸ್ಟ್ ನಮ್ಮ ಆನಿವರ್ಸರಿಗೆ ನನಗೋಸ್ಕರ ಚಿಕನ್ ತಂದೂರಿ ಮಾಡ್ಕೊಡ್ತೀನಿ. ನಾನ್ ವೆಜ್ ಅಲ್ಲಿ, ವೆಜ್ ಅಲ್ಲಿ ನಾನು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ನಾನು ಅಂತ ಹೇಳ್ತಾನೆ. ಪನ್ನೀರ್ ಫ್ರೈ ಮಾಡ್ಕೊಡ್ತೀನಿ ಬಿಡು ನಿಂಗೆ. ನಮ್ಮ ಆನಿವರ್ಸರಿ ನೆಕ್ಸ್ಟ್ ವಿಡಿಯೋ ಅದೇನೆ. ಯಾವ್ದಾದ್ರು ಚೆನ್ನಾಗಿರೋ ಹೋಟ್ಲ್ ಹೇಳು, ಅಲ್ಲಿಂದನೇ ಆರ್ಡರ್ ಮಾಡ್ಕೊಡ್ತೀನಿ. ನೀನೇ ಕೈಯಾರೆ ಮಾಡ್ಕೊಡ್ಬೇಕು. ಅವನ ಕೈಯಿಂದನೇ ಆರ್ಡರ್ ಮಾಡೋದು. ಇಷ್ಟೆಲ್ಲ ಅಡಿಗೆ ಮಾಡ್ತಿದ್ಯಾ, ನಿಜ ಅಲ್ಲಿಗೆ ಏನೇನ್ ಹಾಕಿದ್ಯಾ ಅನ್ನೋ ಹೆಸರುಗಳ ಕರೆಕ್ಟಾಗಿ ಗೊತ್ತಿರಲಿಲ್ಲ ನಿಮ್ಗೆ? ಗೊತ್ತಿತ್ತು, ವಿಡಿಯೋ ಫಸ್ಟ್ ಟೈಮ್ ಅಲ್ವಾ, ಗೊಂದಲ ಆಯ್ತು ಅಷ್ಟೇ. ಈಗ ಬೇರೆ ಕೇಳ್ತೀನಿ ಅಂತೀಯಾ ಯಾವ್ದೇನು ಅಂತ? ಕ್ವಶನ್ ಕೇಳು. ಇದೇನು ಹೇಳು? ಬೆಳ್ಳುಳ್ಳಿ. ಕರೆಕ್ಟಾಗಿ ಹೇಳಿ, ಸೀರಿಯಸ್ ಆಗಿ ಹೇಳಿದ್ದೇನು ಇರ್ಬೋದು? ಶಾವಿಗೆ. ಸೀರಿಯಸ್ ಆಗಿ ಹೇಳಿದ್ದೇನು ಇರ್ಬೋದು? ಬನ್ಸಿರವೆ, ಪರವಾಗಿಲ್ಲ. ಗುಂಡ್ಕಲ್ಲು ಪಕ್ಕದ ಅದು. ಸರಿ ಆಯ್ತು. ಈಗ ಇರೋ ಇವಾಗ ಟಾಸ್ಕ್ ಏನ್ ಗೊತ್ತಾ, ಅದು ಬೇಯ ತನಕ ನಾನು ಕಣ್ ಮುಚ್ಕೋಬೇಕು, ನಾನು ತೋರಿಸ್ತೀನಿ ಅಂತ ಫೀಲ್ ಮಾಡಿ ಅದೇನು ಅಂತ ಹೇಳ್ಬೇಕು. ನೋಡ್ಕೊಂಡ್ ಹೇಳಕ್ಕೆ ಬರಲ್ಲ. ಪ್ಲೀಸ್ ಪ್ಲೀಸ್ ಕಣ್ ಮುಚ್ಕೋ. ಆಯ್ತು ಈಗ ಕಣ್ ಮುಚ್ಚು, ಫುಲ್ ಮೋಸ ಮಾಡಂಗಿಲ್ಲ, ಫುಲ್ ನೀಟಾಗಿ ಕಣ್ ಮುಚ್ಬೇಕು. ಮುಚ್ಚಿದ್ಯಾ? ಎಷ್ಟು ಕಣ್ಣು ಮುಚ್ಚಿ ಎಷ್ಟು ಅಂತ ಹೆಂಗ್ ಗೊತ್ತದ್ದು? ಅಲ್ಲ ಸುಮ್ಮನೆ ಸರಿ ಹಿಂಗ್ ಕರೆಕ್ಟ್ ಸುಳ್ಳೆಲ್ಲ ಆಡಂಗಿಲ್ಲ, ಮೋಸ ಮಾಡಂಗಿಲ್ಲ. ಇದೆಷ್ಟು? 3. ಅದು ಇವಾಗ ನಾನು ತೋರಿಸ್ತೀನಿ, ಕೈ ಕೊಡು. ಇದು ಏನಂತ ಕರೆಕ್ಟಾಗಿ ಗೆಸ್ ಮಾಡಿ ಹೇಳ್ಬೇಕು ನೀವು. ಏನು ಸ್ಮೆಲ್ ಎಲ್ಲ ಮಾಡಂಗಿಲ್ಲ, ಹಂಗೆ ಫೀಲ್ ಮಾಡಿ ಹೇಳ್ಬೇಕು ಅದೇನು ಅಂತ. ಕಡಲೆಕಾಳು. ರಾಂಗ್ ಆನ್ಸರ್. ಕಾಬೂಲ್ ಕಡಲೆ. ಏನೋ ಒಂದೇ ತರ ಇರೋದು ಎರಡುವೆ. ಈಗ ಬೆಂದೈತೆ ಕೋಳಿ.
ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಕರೆಕ್ಟಾಗಿ ಹಾಕೊಂಡೆಲ್ಲ ಆಗ್ಬಾರ್ದು. ಹಂಗೆ ಹಾಕೋದು ಮಾಸ್ಟರ್ ಶೆಫ್ಸ್ ಅಲ್ಲಿ ನೋಡಿಲ್ವಾ? ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದೀನಿ. ಐ ಮೀನ್ ಚೆಫ್ ಅಂತಾರೆ ನಿಮ್ಮೂರ್ಲಿ, ನಮ್ಮೂರ್ಲಿ ಸಂಗಬುಲ್ಲ ಅಂತಾರೆ. ಅಡಿಗೆ ಭಟ್ಟ ಅಂತಾರೆ ನಮ್ಮೂರಲ್ಲಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ತಗೊಂಡು ನಮ್ಮ ಮಮ್ಮಿ ಕೊಡ್ತೀನಿ. ಏನಂದು ನೋಡ್ಬೇಕು. ಪಾರ್ಸಲ್ ಮಾಡ್ಕೊಡು ಅಂದ್ರೆ ಇಲ್ಲ, ಅಷ್ಟು ತಂದಿರೋ ಚಿಕನ್ ಮಮ್ಮಿ ಎಷ್ಟು ಬೇಕು ಇಲ್ಲ ತಿಂತ. ಅಷ್ಟೆಲ್ಲ ಅನ್ನ ಸಿಗಲಿಲ್ಲ, ಏನೋ ಎಫರ್ಟ್ ಆಗಿ ಮಾಡಿದ್ದೇನೋ ಅಂದ್ಬಿಟ್ಟು. ಸುಮಾರು ಆಕ್ಚುಲಿ ರಿಯಲ್ ಏನು ರಿಸಲ್ಟ್ ಕೂಡ ನಾನು ತಿಂದಿದ್ರೆ ನಾನು ಕರೆಕ್ಟಾಗಿ ಹೇಳ್ತಿದ್ದೆ. ನಾನು ತಿಂತಿಲ್ವಲ್ಲ, ಅದೇ ನಿಮ್ಗೆ ಅಡ್ವಾಂಟೇಜ್. ಅದೇ ರಿಯಲ್ ರಿಸಲ್ಟ್ ಹೇಳ್ಬೇಕು ಅಂದ್ರೆ ನೀವು ತಿಂದೇ ಇರೋದೇ ರಿಸಲ್ಟ್. ನಾನು ತಿಂದಿದ್ದಿದ್ರೆ ನಿಜ ಒಂದು 6 ಮಾರ್ಕ್ಸ್ ಕೊಡ್ತಿದ್ದೆ. ನಂಗೆ ಹೆಂಗ್ ಕಾಣಿಸ್ತೈತೆ ಗೊತ್ತಿದ್ದು, ಸೀರಿಯಸ್ ಆಗಿ ಒಳಗೆ ಗೋಬಿ ತರ ಕಾಣಿಸ್ತೈತೆ. ಗೋಬಿನೇ ಇದು ಮಾಡು. ಸ್ಮೆಲ್ ಬಂದಿರ್ತೈತೆ ಸ್ವಲ್ಪ. ಪಾಪ ಇಡೀ ಮುಂದಕ್ಕೆ ಪಾಪ. ಫೋನ್ಲಿ ಕಲರ್ ಸ್ವಲ್ಪ ಮಂಗ್ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸಂಜು ತರನೇ ಸ್ವಲ್ಪ ಮಂಕ ಕಾಣಿಸ್ತೈತೆ, ರಿಯಲ್ ಆಗಿ ಸ್ವಲ್ಪ ಕೆಂಪಗೈತೆ. ಓಕೆ, ಇಲ್ಲಿಗೆ ರೆಸಿಪಿ ಕಂಪ್ಲೀಟ್ ಆಯ್ತು. ಸರ್ವ್ ಮಾಡೋಣ ಈಗ ನಮ್ಮ ಮಮ್ಮಿ ತಗೊಡ್ತೀನಿ ಏನಂತ ನೋಡವು. ಈಗ ನಮ್ಮ ಮಮ್ಮಿ ಮುದ್ದೆ ಅಂದ್ರೆ ಇಷ್ಟ. ಇದೆಯಾ ಈಗ ಚಿಕನ್ ಫ್ರೈ. ಸರ್ವ್ ಮಾಡಿ ಮನೋಜ್. ಕುಕ್ಕಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಹೆಂಗ್ ಸರ್ವ್ ಮಾಡ್ತೀನಿ ಅದು ಇಂಪಾರ್ಟೆಂಟ್. ಸರ್ವರ್ಗಳು ಬೇರೆ ಇರ್ತಾರೆ. ಸರ್ವರ್ ಸಿಕ್ತಿಲ್ಲ. ಸರ್ವರ್ ಸಿಕ್ತಿಲ್ಲ. ರುಚಿ ರುಚಿಯಾದ ಅಡಿಗೆ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಕೊಡಿಗೆ ನಿಜವಾಗ್ಲೂ ಹೆಂಗ್ ಮಾಡೋದು, ನಿಜ ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಚಿಕನ್ ತಿನ್ನ ಮಮ್ಮಿ, ಸಾರು ನೀನ್ ಮಾಡಿರೋದು. ಸೂಪರ್ ಆಗ ಖಾರವಾಗಿ ಧನಿಯಾ ಪುಡಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಬಾಯಿ ಸಿಗ್ತದ. ಹೇಳಿ ಹೇಳಿ ನೀವು ಹೇಳಿ, ನಿಜ ಚೆನ್ನಾಯ್ತಾ? ಸೂಪರ್ ಆಗ. ಎಷ್ಟು 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 8. ಇನ್ನೆರಡು ಏನಕ್ಕೆ? ಫಸ್ಟ್ ಟೈಮ್ ಚೆನ್ನಾಗಿ ಮಾಡೋದಲ್ಲ, ಅದಕ್ಕೆ ಇನ್ನೊಂದ್ಸಲ ನೆಕ್ಸ್ಟ್ ಮಾಡಿದಾಗ 10ಕ್ಕೆ 10 ಚೆನ್ನಾಗದ. ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗದ. ಇವನ್ ಮಾಡಿರೋಂಥ ಚಿಕನ್ ಫ್ರೈ ಅತ್ತೆಗೆ ತುಂಬಾನೇ ಇಷ್ಟ ಆಯ್ತು. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ಸೊ ರೆಸಿಪಿನ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿ ಮನೋಜ್. ದಯವಿಟ್ಟು ಯಾವ ಹುಡುಗನ ಮಾಡಕ್ ಹೋಗ್ಬೇಡಿ ಮನೆಯಲ್ಲಿ. ನೆಕ್ಸ್ಟ್ ಟೈಮ್ ನೀವೇ ಮಾಡೋಕ್ಕಾಗುತ್ತೆ. ಸುಮ್ಮನೆ ಮಾಡಕ್ ಬರೋ ಥರನೇ ನಾಟಕ ಇದ್ದು ಬಿಡಿ. ಥ್ಯಾಂಕ್ ಯು. ಮಾಡ್ಕೊಡಿ, ನಿಜವಾಗ್ಲೂ ನಿಮ್ಮ ಮನೇಲಿ ನಿಮ್ಮ ಅಮ್ಮಂಗೋ, ನಿಮ್ಮ ತಂಗಿರ್ಗೋ, ನಿಮ್ಮ ವೈಫ್ಗೋ ಯಾರಿಗಾದ್ರೂ ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.